ಪರಮೋಚ್ಚ ನಾಯಕ ಮೋಜ್ಬುದಾ ಖಮೀನಿ ಒಂದು ಕಾಲು ಕಟ್ಟಾಗಿದೆ, ಕೋಮಾ ಸ್ಥಿತಿಯಲ್ಲಿ ತಲುಪಿದ್ದಾರೆ. ದಾಳಿ ಬಗ್ಗೆ ಸ್ಪಷ್ಟನೆಯೇ ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರ ಈಗ ಚರ್ಚೆಗೆ ಬರ್ತಾ ಇದೆ. ನಿಜಕ್ಕೂ ಕೂಡ ಖಮೀನಿ ಮಗನಿಗೆ ಕಾಲಿಲ್ಲವಾ, ಖಮೀನಿ ಮಗ ಐಸಿಯುದಲ್ಲಿ ಇದ್ದಾನ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮಸ್ತೆ, ನಾನು ಕಾವ್ಯ ಹೆಗಡೆ. ಇಡೀ ವಿಶ್ವವನ್ನೇ ಅಲ್ಲಾಡಿಸ್ತಾ ಇರುವಂತಹ ಅಮೆರಿಕ ಹಾಗೂ ಇರಾನ್ ಯುದ್ಧ ದಿನಕ್ಕೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ತಂದೆ ಸಾವಿನ ಬಳಿಕ ನೇಮಕಗೊಂಡಿರುವಂತಹ ಇರಾನ್ ಸುಪ್ರೀಂ ಲೀಡರು ಮೋಜ್ಬುದಾ ಖಮೀನಿ ಅಂತ ಹೇಳಿ, ಈತ ಖಮೀನಿಯ ಮಗ. ಆತನ ಮೇಲೂ ಕೂಡ ವಾಯುದಾಳಿಯನ್ನು ಮಾಡಲಾಗಿದೆ ಎನ್ನುವಂತಹ ಸುದ್ದಿ ಈಗ ಕೇಳಿ ಬರ್ತಾ ಇದೆ. ಆತನಿಗೆ ನಡೆಯಕ್ಕಾಗೋದಿಲ್ಲ, ಕೂರಕ್ಕಾಗೋದಿಲ್ಲ, ಅವನ 2 ಕಾಲುಗಳನ್ನು ಕಟ್ ಮಾಡಲಾಗಿದೆ. ಅಲ್ಲದೆ ಕೋಮಾ ಸ್ಥಿತಿಯಲ್ಲಿ ಬೇರೆ ಇದ್ದಾರೆ. ನನ್ನ ಅಪ್ಪನನ್ನ ಅಮ್ಮನನ್ನ ಹೆಂಡತಿಯನ್ನ ಸಾಯಿಸಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಆ ರೀತಿಯ ಪರಿಸ್ಥಿತಿಯನ್ನ ತಲುಪಿದ್ದಾರೆ. ಅವರನ್ನ ಸರ್ವೋಚ್ಚ ದೊರೆ ಅಂತ ಹೇಳಿ ಕರೀತಾ ಇದ್ದಾರೆ ಎನ್ನುವಂತಹ ಸುದ್ದಿ. ಭದ್ರತೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಎನ್ನುವಂತಹ ಸುದ್ದಿ ಮಾಧ್ಯಮಗಳ ಮೂಲಕ ಹೊರಗೆ ಬಂದಿದೆ. ಆದ್ರೆ ಖಮೀನಿ ಮಗನ ಮೇಲೆ ವಾಯುದಾಳಿ ಮಾಡಿದ್ದು ಯಾವಾಗ ಎನ್ನುವಂತಹ ವಿಚಾರದಲ್ಲಿ ಯಾವುದೇ ಸ್ಪಷ್ಟನೆ ಇಲ್ಲ. ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತವೆ, ಫೆಬ್ರವರಿ 28ಕ್ಕೆ ಅಯಾತುಲ್ಲಾ ಅಲಿ ಖಮೀನಿಯನ್ನ ಹತ್ಯೆ ಮಾಡಿದಂತಹ ದಾಳಿ ವೇಳೆಯಲ್ಲಿ ಮೋಜ್ಬುದಾ ಖಮೀನಿ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗುತ್ತೆ ಅಂತ ಹೇಳಿ ಮಾಧ್ಯಮ ವರದಿ ಮಾಡುತ್ತೆ. ಖಮೀನಿ ಮಗನಿಗೆ ಏನಾಗಿದೆ? 56 ವರ್ಷದ ಮೋಜ್ಬುದಾ ಖಮೀನಿಯ ಒಂದು ಕಾಲು ತುಂಡಾಗಿದೆ. ಅವನಿಗೆ ಹೊಟ್ಟೆ ಹಾಗೂ ಲಿವರ್ ಭಾಗಕ್ಕೆ ಗಂಭೀರವಾಗಿರುವಂತಹ ಹೊಡೆತ ಬಿದ್ದಿದೆ ಅಂತ ಹೇಳಿ ವರದಿಯನ್ನು ಮಾಡಲಾಗಿದೆ. ಬ್ರಿಟಿಷ್ ನಿಯತಕಾಲಿಕೆಯೊಂದರ ವರದಿಯ ಪ್ರಕಾರ ಗಂಭೀರ ಗಾಯಗೊಂಡಿರುವಂತಹ ಖಮೀನಿ ಮಗ ಟೆಹರಾನ್ನಲ್ಲಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯುದ್ಧ ನಡೀತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಏನೂ ಕೂಡ ಗೊತ್ತಿಲ್ಲ. ಹಾಗಾದ್ರೆ ಯುದ್ಧವನ್ನು ಮುನ್ನಡೆಸ್ತಾ ಇರುವುದು ಯಾರು? ಇಡೀ ವಿಶ್ವದ ತೈಲ ಪೂರೈಕೆಯ ಅಲ್ಲೋಲ ಕಲ್ಲೋಲ ಮಾಡಿರುವಂತಹ ಯುದ್ಧ ಅಂದ್ರೆ ಅದು ಇರಾನ್ ಯುದ್ಧ. ಖಮೀನಿ ಮಗ ಮುನ್ನಡೆಸ್ತಾ ಇಲ್ಲ. ಖಮೀನಿ ಮಗನಿಗೆ ನಡೆದಾಡಕ್ಕಾಗೋದಿಲ್ಲ, ಏನ್ ನಡೀತಾ ಇದೆ ಅಂತ ಗೊತ್ತೂ ಇಲ್ಲ. ಖಮೀನಿ ಮಗನಿಗೆ ಟೆಹರಾನ್ನ ಸೀನಾ ಯೂನಿವರ್ಸ್ ಆಸ್ಪತ್ರೆಯಲ್ಲಿ ಭಾರಿ ಪ್ರಮಾಣದ ಭದ್ರತೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅಲ್ಲದೆ ಇರಾನ್ ಮಾಧ್ಯಮಗಳ ವರದಿ ಪ್ರಕಾರ ದೇಶದ ನಾಯಕನ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಮೋಜ್ಬುದಾ ಅವರ 1 ಅಥವಾ 2 ಕಾಲುಗಳು ತುಂಡಾಗಿದೆ. ಮೂತ್ರಕೋಶ ಹಾಗೂ ಹೊಟ್ಟೆ ಭಾಗದಲ್ಲಿ ಹಾನಿಯಾಗಿದೆ. ಸದ್ಯ ಕೋಮಾ ಸ್ಥಿತಿಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ವರದಿಯನ್ನು ಮಾಡಲಾಗಿದೆ. ಚಿಕಿತ್ಸೆ ಕೊಡ್ತಾ ಇರುವಂತಹ ಆಸ್ಪತ್ರೆಯ ಯೂನಿಟಿಯ ಭದ್ರತೆಗಾಗಿ ಸಂಪೂರ್ಣವಾಗಿ ಸೀಲ್ ಮಾಡಲಾಗಿದೆ. ಇರಾನ್ ಆರೋಗ್ಯ ಸಚಿವಾಲಯ ಮೊಹಮ್ಮದ್ ರೇಜಾ ಎಂಬುವರು ಯುದ್ಧದಲ್ಲಿ ಹಾನಿಗೊಳಗಾದವರನ್ನ ಚಿಕಿತ್ಸೆ ಮಾಡುವಲ್ಲಿ ಪರಿಣಿತರಾಗಿದ್ದು, ಖಮೀನಿ ಮಗನಿಗೂ ಕೂಡ ಅವರೇ ಚಿಕಿತ್ಸೆ ಮಾಡಲಾಗ್ತಾ ಇದೆ ಅಂತ ಹೇಳುವ ಸುದ್ದಿ ಬರ್ತಾ ಇದೆ. ಇರಾನ್ ಸರ್ಕಾರಿ ಮಾಧ್ಯಮ ಹೇಳುತ್ತೆ ನಾಯಕತ್ವ ಸುಭದ್ರವಾಗಿದೆ ಅಂತ ಹೇಳಿ. ಆದ್ರೆ ಇವರಿಗೆ ಖಮೀನಿ ಮಗನಿಗೆ ನಿಜಕ್ಕೂ ಕೂಡ ನಡೆದಾಡಕ್ಕಾಗೋದಿಲ್ಲ. ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಎಲ್ಲೂ ಕೂಡ ವಿಡಿಯೋಗಳ ಮೂಲಕ ಬಂದೇ ಇಲ್ಲ, ಎಲ್ಲೂ ಮಕನೇ ತೋರಿಸಿಲ್ಲ. ಮೋಜ್ಬುದಾ ಖಮೀನಿ ಚಿತ್ರವನ್ನ ಆಂಕರ್ ಹಿಡ್ಕೊಂಡು ಮಾತನಾಡ್ತಾ ಇರುವಂತಹ ಸ್ವರ ಬೇರೆದ್ದಾಗಿದೆ ಅಂತ ಹೇಳಲಾಗ್ತಾ ಇದೆ. ಇರಾನಿಯನ್ನ ರಕ್ತಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲಾಗುವುದು, ಹಾರ್ಮೋಜ್ ಜಲಸಂಧಿಯನ್ನ ನಿರ್ಬಂಧ ಮಾಡಲಾಗುವುದು ಹಾಗೂ ಪ್ರಾದೇಶಿಕ ಹಡಗುಗಳ ಮಾರ್ಗವನ್ನ ಗಿರಿಯಾಗಿಸಿ ದಾಳಿಯನ್ನ ಮುಂದುವರಿಸಲಾಗುವುದು ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಲಾಯಿತು. ಆದರೆ ವರದಿ ಪ್ರಕಾರ ಖಮೀನಿ ಮಗ ನೇರ ಆದೇಶ ಇಲ್ಲದಿದ್ರೂ ಕೂಡ ಇರಾನ್ ನಾಯಕತ್ವ ವ್ಯವಸ್ಥೆಯು ಯುದ್ಧವನ್ನ ಮುನ್ನಡೆಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಕ್ರಿಯ ನಾಯಕನಿಲ್ಲದೆ ದೇಶದ ಮಿಲಿಟರಿ ಕಾರ್ಯಾಚರಣೆಗಳು ಮುಂದುವರಿತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ವಿಶ್ಲೇಷಕರೊಬ್ಬರು ಈ ರೀತಿಯಾಗಿರುವಂತಹ ಹೇಳಿಕೆಯನ್ನು ನೀಡಿದ್ದಾರೆ. ಆಯತುಲ್ಲಾ ಖಮೀನಿ ಅಧಿಕಾರದಲ್ಲಿದ್ದಾಗ ರೂಪಿಸಿದಂತಹ ಬಲವಾದ ವ್ಯವಸ್ಥೆ ಈಗ ಅಗೋಚರ ರೂಪದಲ್ಲಿ ಯುದ್ಧವನ್ನು ನಡೆಸ್ತಾ ಇದೆಯಂತೆ. ಹೀಗಾಗಿ ಇರಾನ್ ಕ್ಷಿಪಣಿಗಳು, ಡ್ರೋನ್ಗಳು ಇಂದಿಗೂ ಕೂಡ ಹಾರಾಡ್ತಾ ಇದೆ. ಯುದ್ಧವೂ ಹೀಗೆ ಮುಂದುವರಿಯಲಿದೆ ಅಂತ ಹೇಳಲಾಗಿದೆ. ಇನ್ನು ಫೆಬ್ರವರಿ 28ರ ದಾಳಿಯಾದಾಗ ಹತ್ಯೆ ಆಗಿರುವಂತಹ ಅಯಾತುಲ್ಲಾ ಅಲಿ ಖಮೀನಿ ಅವರ ಪತ್ನಿ ಅವರು ಕೂಡ ಜೀವಂತವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇರಾನ್ನ ಸರ್ಕಾರಿ ಮಾಧ್ಯಮ ವರದಿ ಮಾಡ್ತಾ ಇದೆ. ಇರಾನ್ನಾದ್ಯಂತ ಇಂಟರ್ನೆಟ್ ಸಂಪರ್ಕದ ನಿರ್ಬಂಧ ಇರೋದ್ರಿಂದ ಮೋಜ್ಬುದಾ ಅವರ ಆರೋಗ್ಯದ ಮಾಹಿತಿಯನ್ನ ಸ್ವತಂತ್ರವಾಗಿ ಪರಿಶೀಲಿಸಿ ಖಚಿತಪಡಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಾಗಿದೆ. ಹಾಗಾದ್ರೆ ಮುಂದೆ ಯುದ್ಧ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ.